ನಮಸ್ತೆ. ನಾನು ಈ ದಿನ ಶುಕ್ರ ಗ್ರಹದ ಗುಣ ಹೇಳುತ್ತೇನೆ. 6-15-24 ತಾರೀಕಿನಲ್ಲಿ ನೀವು ಹುಟ್ಟಿದ್ದರೆ ಅಥವಾ UVW ಹೆಸರಿನಲ್ಲಿ ಇದ್ದರೆ ಶುಕ್ರ ಗ್ರಹದ ಗುಣಗಳು ಬರುತ್ತದೆ. ಶುಕ್ರ ಸೌಂದರ್ಯ ಸೂಚಿಸುತ್ತದೆ. ಭೋಗ, ಭಾಗ್ಯಗಳನ್ನ, ಪ್ರೀತಿ, ಪ್ರೇಮ ಇದೆಲ್ಲ ಸೂಚನೆ ಮಾಡುತ್ತದೆ. ಧರ್ಮ ಕಾರ್ಯ ಪ್ರಿಯರು ಮತ್ತು ಸ್ವಲ್ಪ ಭೋಜನ ಪ್ರಿಯರು. ನೀವು ಚೆನ್ನಾಗಿ ತಿಂದು ಕಾಯಿಲೆನೂ ತಂದುಕೊಳ್ತೀರಾ. ಬಿಳಿ ಮತ್ತು ಪಿಂಕ್, ತಿಳಿ ಹಸಿರು ಬಣ್ಣ ಶುಕ್ರಕ್ಕೆ ಪ್ರಿಯವಾದದ್ದು. ಅದನ್ನು ಹಾಕಿಕೊಂಡರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಳ್ಳೆಯದಾಗುತ್ತದೆ. ಅವರೆಕಾಳು ವಜ್ರ ಅಥವಾ ಪಚ್ಚೆ ಹಾಕಬಹುದು. ಅವರೆಕಾಳು ದಾನ ಮಾಡಬಹುದು. ಪಿಂಕ್ ಕಲರ್ ಬಟ್ಟೆಯಲ್ಲಿ ಅವರೆಕಾಳು ಸುತ್ತಿ ಯಾರಿಗಾರು ಕೊಡಬಹುದು ಅಥವಾ ದೇವಸ್ಥಾನಕ್ಕೆ ಕೊಟ್ಟರೂ ಒಳ್ಳೆಯದು. ಮತ್ತು ಸುಗಂಧ ದ್ರವ್ಯಗಳು ನಿಮಗೆ ತುಂಬ ಸೆಂಟ್ ಇಷ್ಟವಾಗುತ್ತದೆ. ನಾಟಕ, ಕಲೆ, ಸಂಗೀತ, ಅದೃಷ್ಟ, ಭೋಗ, ಭಾಗ್ಯ, ಆಧ್ಯಾತ್ಮಿಕ ಶುಕ್ರ ತೋರಿಸುತ್ತದೆ. ಸ್ವಲ್ಪ ಸ್ವಾರ್ಥ ಗುಣವೂ ಇರುತ್ತದೆ. ವಿಲಾಸಿ ಜೀವನ, ಕುಡಿತ, ಸರಸ, ಸಲ್ಲಾಪ ಇದೆಲ್ಲ ಶುಕ್ರದ ಗುಣಗಳು. ಇವರಿಗೆ ದಯೆಯೂ ಇರುತ್ತದೆ. ಆಭರಣ ಪ್ರಿಯರು. ನಿಮಗೆ ಒಳ್ಳೆ ದಿಕ್ಕು ಅಂದರೆ ಆಗ್ನೇಯ, ಪಶ್ಚಿಮ, ಉತ್ತರ. ಶುಕ್ರ ಗ್ರಹಕ್ಕೆ ಶನಿ, ಬುಧ ಮಿತ್ರರು, ಕುಜ, ಗುರು ಸಮ, ರವಿ, ಚಂದ್ರ ಶತ್ರುಗಳು ಆಗಿರ್ತಾರೆ. ನಿಮ್ಮ ಮೀನರಾಶಿಯಲ್ಲಿ ನಿಮ್ಮ ಜಾತಕ ನೋಡಿಕೊಳ್ಳಿ. ಮೀನರಾಶಿಯಲ್ಲಿ ಶುಕ್ರ ಇದ್ದರೆ ಉಚ್ಚವಾಗಿರುತ್ತಾನೆ, ಅಂದರೆ ಒಳ್ಳೆಯ ಗುಣಗಳೆಲ್ಲ ಬರುತ್ತದೆ. ಶುಕ್ರನ ಒಳ್ಳೆಯ ಗುಣಗಳು. ತುಲಾದಲ್ಲಿ ಮೂಲ ತ್ರಿಕೋಣ, ಕನ್ಯಾದಲ್ಲಿ ನೀಚವಾಗಿರುತ್ತದೆ. ಇದರಿಂದ ಸ್ವಲ್ಪ ನೀಚತ್ವ ಗುಣಗಳು ಬರುತ್ತದೆ. ಹಾಗಾಗಿ ಶುಕ್ರ ಶಾಂತಿ ಸ್ವಲ್ಪ ಮಾಡಿಕೊಳ್ಳಬೇಕು. ದೇವಿ ಆರಾಧನೆ ಮಾಡಬೇಕು. ಶುಕ್ರವಾರ, ಮಂಗಳವಾರ ಸಾಧ್ಯವಾದರೆ ಲಕ್ಷ್ಮೀ ಬನಶಂಕರಿ, ಯಲ್ಲಮ್ಮ ದೇವಸ್ಥಾನ, ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ ಅಥವಾ ಓಂ ಹೀಂ ದುಮ್ ದುರ್ಗಾಯ ನಮಃ ಇದು 108 ಸಲ ಮಂಗಳವಾರ, ಶುಕ್ರವಾರ ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ನಿಮಗೆ 2, 4, 5, 6, 8 ಶುಭ ಸಂಖ್ಯೆ. ನಿಮಗೆ ವರ್ಷಗಳು ಅದೃಷ್ಟ ವರ್ಷ ಅಂದರೆ 6, 15, 24, 33, 42, 51, 60, 69, 78. ನೀವು ರಾಜಕೀಯ ಮಾಡಬಹುದು ಅಥವಾ ಯೋಗಿಗಳಾಗಿ ಹೆಸರು ಮಾಡಬಹುದು. ಒಳ್ಳೆಯ ಕಲಾವಿದರು ಆಗಬಹುದು. ತೋಟಗಾರಿಕೆಯೂ ಒಳ್ಳೆಯದು. ಸಂಗೀತ, ಪೇಂಟಿಂಗು, ಫೋಟೋಗ್ರಫಿ, ವ್ಯಾಪಾರನೂ ಮಾಡಬಹುದು. ಏನೇ ಮಾಡಿದರೂ ಸ್ವಲ್ಪ ದೇವಿಯ ಆರಾಧನೆ, ಪೂಜೆ, ಜಪ ಮಾಡಿಕೊಂಡು ಮಾಡಿ ತುಂಬ ಒಳ್ಳೆಯದಾಗುತ್ತದೆ.